ರಾಜ್ಯದಲ್ಲಿ ರಸ್ತೆ ದುರಸ್ತಿ ವಿಳಂಬ ಅವೈಜ್ಞಾನಿಕ ಹಂಪ್ ಗುಂಡಿಯಿಂದಾಗಿ 3 ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಮಹದೇವಪುರದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ವಿಳಂಬದ ಪರಿಣಾಮ 2 ವರ್ಷದ ಮಗು ಸಾವನ್ನಪ್ಪಿದೆ. ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ, ಕೆಳಗೆ ಮಗು ಬಿದ್ದುಬಿಟ್ಟಿದೆ. ಅದಾದ ನಂತರ ಮತ್ತೊಂದು ಕಾರು ಆ ಮಗುವಿನ ಮೇಲೆ ಹರಿದಿದ್ದರಿಂದ ಈ ಘಟನೆ ಆಗಿದೆ. ಅರ್ಧಂಬರ್ಧ ಕಾಮಗಾರಿ ಮಾಡ್ತಾರೆ, ಶೀಘ್ರವೇ ಪೂರ್ಣಗೊಳಿಸಿ, ಇದರಿಂದಾಗಿ ಇನ್ನೆಷ್ಟು ಸಾವುಗಳಾಗಬೇಕು ಅನ್ನುವಂಥ ಪ್ರಶ್ನೆ ಜನರದ್ದು. ಇನ್ನು ಆಡುಗೋಡಿಯ ಬಾಷ್ ಕಂಪನಿಯ ರಸ್ತೆಯಲ್ಲಿನ ಗುಂಡಿಗೆ ಮಹಿಳೆಯೊಬ್ಬರು ಬಿದ್ದರು. ಗುಂಡಿಯಿಂದಾಗಿ ಆಯತಪ್ಪಿ ಕೆಳಗೆ ಬಿದ್ದ ತಕ್ಷಣ ಅಮಲಾ ಅವರ ಮೇಲೆ ಹಿಂದಿನಿಂದ ಬಂದಂತಹ ಟಿಪ್ಪರ್ ಗಾಡಿ ಹರಿದು ಅವರು ಕೂಡ ಸಾವನ್ನಪ್ಪಿದ್ರು. ಇನ್ನು ಶಿವಮೊಗ್ಗದಲ್ಲಿ ಪಾಲಿಕೆ ನಿರ್ಮಿಸಿದಂತಹ ವೈಜ್ಞಾನಿಕ ಹಂಪ್ನಿಂದಾಗಿ ಯುವಕ ಸಾವನ್ನಪ್ಪಿದ್ದಾರೆ. ವೈಜ್ಞಾನಿಕ ಹಂಪ್ ನಾವು ಮಾಡಿರಬಹುದು, ಬಟ್ ಅದನ್ನು ನೋಡ್ಕೊಂಡು ಹೋಗಬೇಕಾಗಿತ್ತು. ಅವನಿಗೆ ಕಣ್ಣಿರ್ಲಿಲ್ವಾ? ನಾವು ಅವನಿಗೆ ಹಾಗೆ ಹೋಗು ಅಂದಿದ್ವಾ? ಕಣ್ಣು ಬಿಟ್ಕೊಂಡು ಹೋಗ್ಬೇಕಿತ್ರಿ. ಅವಂದೇ ತಪ್ಪು. ಇನ್ನು ಬಾಷ್ ಕಂಪನಿ ಹತ್ರ ರಸ್ತೆಯಲ್ಲಿ ಮಹಿಳೆ ಬಿದ್ದಿದ್ದಾರೆ. ಹಿಂದಿಂದ ಟಿಪ್ಪರ್ ಪ್ರಾಬ್ಲಮ್ ರೀ ಅದು, ನಮ್ದಲ್ಲ. ಬೇರೆ ಎಲ್ಲೂ ಆಕ್ಸಿಡೆಂಟ್ಗಳಾಗಲ್ವಾ ಅಂತ, ಬೇರೆ ಕಡೆ ಎಲ್ಲೂ ಆಗಲ್ವಾ? ಕಪಾಳಕ್ಕೆ ಹೊಡೆದು ಒದ್ದು ಬಿಡಬೇಕು ಹಿಡ್ಕೊಂಡು, ಅಲ್ಲೇ ಸಾಯಿಸಿ ಇವ್ರುಗಳನ್ನ. ಇವ್ರನ್ನ ಯಾರು ಹೊಡಿತಾ ಇಲ್ಲ, ಇವ್ರನ್ನ ಸಿಕ್ಕಿದ ಕಡೆ ಹಿಡ್ಕೊಂಡು. ಅದಕ್ಕೆ ಹಿಂಗೆ ಆಡ್ತಿರೋದು ಇವರು. ಇವ್ರ ಮನೆಯವ್ರನ್ನ ಎಳ್ಕೊಂಬಂದು ರೋಡಲ್ಲಿ ಹೊಡಿಬೇಕು ಹಂಗಾರೆ. ಇನ್ಮೇಲೆ ಕಚಡಗಳು ತೊಗೊಂಬಂದು ಅಯೋಗ್ಯರ. ಡೆಲ್ಲಿ ನೋಯ್ಡಾನಲ್ಲಿ ಅವಳು ಯಾವನೋ ಪಾಪ ಗುಂಡಿಗೆ ಬಿದ್ದು ಹೋದಾಗ ಬಡ್ಕೊಂಬಿಟ್ರಿ ಅಯೋಗ್ಯರು, ಕಚಡಗಳು. ನೀವು ನಾಯಿಗಳು. ಈ ಪ್ರಕರಣದಲ್ಲಿ ಎಲ್ಲ ನಾಯಿಗಳು, ನಾನು ಒಪ್ಕೋತೀನಿ ಬೇಕಾದ್ರೆ. ಈ ಪ್ರಕರಣದಲ್ಲಿ ರಸ್ತೆ ಗುಂಡಿ ಆಗುವುದಕ್ಕೆ ಕಾರಣರಾದವರೆಲ್ಲ ನಾಯಿಗಳು. ಹಣವನ್ನು ತಿಂದು ನಮಗೆ ರೋಡನ್ನು ಮಾಡಿಕೊಡದೇ ಇದ್ದವರೆಲ್ಲ ನಾಯಿಗಳು. ನಮ್ಮ ದುಡ್ಡನ್ನು ತಿಂದು ನಮ್ಮ ಮುಂದೆಯೇ ಡ್ರಾಮಾ ಮಾಡೋರೆಲ್ಲ ನಾಯಿಗಳು. ನಾವು ಇದಕ್ಕೆ ಕೇಳ್ಬೋದು ಬೇಕಾದ್ರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಜೀವಿಗಳು ಹೋಗ್ತಾ ಇರುತ್ತೆ, ಬರೀ ಬುರುಡೆ ಬಿಟ್ಕೊಂಡು ತಿರ್ಗಾಡ್ತಿರಲ್ಲ ಅಯೋಗ್ಯರು ತೊಗೊಂಬಂದು. ನಿಮ್ಮ ಮನೆಯಲ್ಲಿ ಯಾರು ಸಾಯಲ್ವಲ್ಲ? ಥೂ, ಎಷ್ಟು ಅಂತ ಸಹಿಸ್ಕೊಳ್ಳೋದು ನಿಮ್ಮದು ಕಚಡ ಕೆಲಸ. ಸಾಯ್ಬೇಕು ನಿಮ್ಮ ಮನೆಗಳಲ್ಲಿ ಎಲ್ಲರೂ. ಹೀಗೆ ಬಿದ್ದು ಟಿಪ್ಪರ್ ಹೋಗ್ಬೇಕು ಮೇಲ್ಗಡೆ. ಪಾಪ ಆ ಮಗು, ಅದ್ಯಾವುದೋ ಒಂದು ಮಗು. ಎಷ್ಟು ಜನ ಬೇಕು ನಿಮ್ಮ ರಕ್ತ ಕುಡಿಯೋ ಅಂಥ ಕಚಡಗಳಿಗೆ? ಹಣ ಅಂತೂ ತಿಂತೀರಿ, ರಕ್ತನೂ ಕುಡಿತೀರಲ್ಲ. ಎಂಥ ರಾಕ್ಷಸ ಇದಿರಬೇಕು ಕುಟುಂಬಗಳು. ರಾಜಕಾರಣಿಗಳಂತೆ, ಅಧಿಕಾರಿಗಳಂತೆ. ಕಚಡಗಳನ್ನು ತೊಗೊಂಬಂದು ಈ ಕಚಡಗಳಿಗೆ ಓಟ್ ಬೇರೆ ಹಾಕಬೇಕಂತೆ ನಾಳೆ ಕಾರ್ಪೊರೇಷನ್ ಎಲೆಕ್ಷನ್ಗೆ. ಇಸ್ರೇಲ್ ಮಹಿಳೆ ಮತ್ತು ಹೋಮ್ ಸ್ಟೇ ಮಾಲಕಿ ಮೇಲೆ ಉರಿಯತ್ತೆ ಮೈ. ಬೇರೆ ಯಾವ ದೇಶ ಆಗಿದ್ದರೂ ನಿಮ್ಮನ್ನು ಕತ್ತರಿಸಿ ಹಾಕ್ಬಿಡೋರು ಇಷ್ಟೊತ್ತಿಗೆ. ನಾನು ಹೇಳ್ತಾ ಇದ್ದೀನಿ, ಜಾತಿ, ದುಡ್ಡು, ಕೊನೆ ದಿನದ ಆಟಗಳಿಂದಾಗಿ ಸೋತು ಸುಣ್ಣ ಆಗೋಗಿರೋ ಜನ ಸುಮ್ಮನಾಗ್ಬಿಟ್ಟಿದ್ದಾರೆ ಅಷ್ಟೇ ಈ ದೇಶದಲ್ಲಿ. ಇದು ನಿಮ್ಮನ್ನು ಕತ್ತರಿಸಿ ಬಿಸಾಕ್ಬಿಡೋರು ನಿಮ್ಮನ್ನೆಲ್ಲ ಚರಂಡಿಗೆ. ಮೀನುಗಳು ತಿನ್ನಲಿ ಅಂತ ಇನ್ನೂ ಕೂತೀರಿ ಜನ. ಪ್ರೊಟೆಸ್ಟ್ ಮಾಡಬೇಡಿ, ಅನುಭವಿಸ್ಕೊಂಡು ಸಾಯಿರಿ. ಯಾವನ್ ಕೇಳೋ ನಿಮ್ಮನ್ನು? ಮೀಡಿಯಾಲ್ ಬರುತ್ತೆ 2 ದಿನ, ಆಮೇಲೆ ಮುಳುಕೊಂಡು ಹೋಗಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.